Hi everyone, welcome back to Learn Easily channel. The Banyan Tree Summary in Kannada. The Banyan Tree written by Ruskin Bond. The story of the Banyan Tree and the act seen by the author sitting on the Banyan Tree. ಈ ಒಂದು ಬ್ಯಾನಿಯನ್ ಟ್ರೀ ಕಥೆಯಲ್ಲಿ ಈ ಕಥೆಯನ್ನು ಬರೆದಿರ್ತಕ್ಕಂತಹ ರಸ್ಕಿನ್ ಬಾಂಡ್ ರವರು ಆತರಾಗಿ ಆ ಒಂದು ಆಲದ ಮರದ ಮೇಲೆ ಕುಳಿತು ನೋಡಿದಂತಹ ಘಟನೆಯನ್ನು ಈ ಕಥೆಯಲ್ಲಿ ವಿವರಿಸ್ತಾ ಹೋಗ್ತಾರೆ. ಇಲ್ಲಿ ಮೊದಲಿಗೆ ಈ ಒಂದು ಆಕ್ಷನ್ ಎಲ್ಲಿ ನಡೆಯುತ್ತೆ ಅಂದಾಗ ಒಬ್ಬ ಸಣ್ಣ ಹುಡುಗನಾಗಿರ್ತಕ್ಕಂತಹ ಆತರ್ ತನ್ನ ಗ್ರ್ಯಾಂಡ್ ಪೇರೆಂಟ್ಸ್ ಅಂದಾಗ ಅಜ್ಜಿ ಮತ್ತು ತಾತರ ಮನೆಗೆ ಹೋದಾಗ ಅವರ ಮನೆ ಮುಂದೆಲೇ ಇದ್ದಂತಹ ಒಂದು ದೊಡ್ಡದಾದಂತಹ ಆಲದ ಮರದ ಕೆಳಗೆ ಒಂದು ಕೋಬ್ರಾ ಅಂದರೆ ಒಂದು ಹಾವು ಮತ್ತು ಮುಂಗುಸಿಯ ಕಚ್ಚಾಟವನ್ನು ನೋಡ್ತಾರೆ. ಮೊದಲಿಗೆ ಆ ಬ್ಯಾನಿಯನ್ ಟ್ರೀ ಹೇಗಿತ್ತು, ಆ ಬ್ಯಾನಿಯನ್ ಟ್ರೀ ಯಾವ ರೀತಿ ಇತ್ತು ಅಂತಕ್ಕಂಥದ್ದನ್ನು ಇಲ್ಲಿ ಆತರ್ ರಸ್ಕಿನ್ ಬಾಂಡ್ ರವರು ವರ್ಣಿಸ್ತಾ ಹೋಗ್ತಾ ಇದ್ದಾರೆ. ನಂತರ ಅವರು ಆ ಬ್ಯಾನಿಯನ್ ಟ್ರೀ ಆ ಆಲದ ಮರದ ಮೇಲೆ ಕುಳಿತು ಹೇಗೆ ಆ ಒಂದು ಸೌಂದರ್ಯವನ್ನು ಅವರು ಎಂಜಾಯ್ ಮಾಡ್ತಾ ಇದ್ರು ಅನ್ನೋದನ್ನು ತಿಳಿಸ್ತಾರೆ. ಮೊದಲಿಗೆ ದ ಯಂಗ್ ನರೇಟರ್ ಅಂದಾಗ ಈ ಕಥೆಯನ್ನು ಹೇಳ್ತಾ ಇರ್ತಕ್ಕಂಥ ರಸ್ಕಿನ್ ಬಾಂಡ್ ರವರು ಮನೆ ಡೆಹ್ರಾಡೂನ್ನಲ್ಲಿ ವಾಸವಾಗಿರ್ತಾರೆ. ಅವರ ಒಂದು ಗಾರ್ಡನ್ನಲ್ಲೇ ಒಂದು ಬ್ಯಾನಿಯನ್ ಟ್ರೀ, ದೊಡ್ಡದಾದಂತಹ ಒಂದು ಬ್ಯಾನಿಯನ್ ಟ್ರೀ ಇರುತ್ತೆ. ಅದು ಬಹಳ ಹೆಸರುವಾಸಿಯಾಗಿರುತ್ತೆ, ಯಾಕಂದರೆ ಅದು ಬಹಳ ದೊಡ್ಡದಾದಂತಹ ಬ್ಯಾನಿಯನ್ ಟ್ರೀ. ಅದಕ್ಕೆ ಬ್ರಾಂಚಸ್ ತುಂಬ ದೊಡ್ಡದಾದಂತಹ ರೆಂಬೆಗಳನ್ನು ಒಳಗೊಂಡಿರುತ್ತೆ. ಮತ್ತು ಆ ರೆಂಬೆಗಳಿಂದ ಅವುಗಳಿಗೆ ಡ್ಯಾಂಗ್ಲಿಂಗ್ ಬ್ರಾಂಚಸ್ ಅಂದಾಗ ನೇತಾಡ್ತಕ್ಕಂತಹ ಒಂದು ಬೇರುಗಳು ಸಹ ಬಿಟ್ಟಿರುತ್ತೆ. ಅಲ್ಲಿ ಮೆನಿ ಸ್ಪೀಸಸ್ ಆಫ್ ಬರ್ಡ್ಸ್, ಆ ಒಂದು ಆಲದ ಮರದ ಮೇಲೆ ಬಹಳಷ್ಟು ಪಕ್ಷಿಗಳು ವಾಸವಾಗಿರುತ್ತೆ. ಇಲ್ಲಿ ಆ ನರೇಟರ್, ಆ ರಸ್ಕಿನ್ ಬಾಂಡ್ ಅಥವಾ ಆ ಸ್ಮಾಲ್ ಬಾಯ್ಗೆ ಆ ಒಂದು ಆಲದ ಮರವನ್ನು ಹತ್ತಿ ಕುಳಿತುಕೊಳ್ತಕ್ಕಂಥದ್ದೇ ಒಂದು ಬಹಳ ಖುಷಿಯಾದಂತಹ ವಿಷಯ ಆಗಿರುತ್ತೆ. ಆತ ಆ ಮರದ ಮೇಲೆ ಕುಳಿತುಕೊಂಡಾಗ ಅಲ್ಲಿರ್ತಕ್ಕಂತಹ ವಾಸವಾಗಿರ್ತಕ್ಕಂಥ ಹಲವಾರು ಪಕ್ಷಿಗಳನ್ನು ನೋಡ್ತಾರೆ. ಅದರ ಜೊತೆಯಲ್ಲಿ ಅಲ್ಲೇ ಇದ್ದಂಥ ಒಂದು ಲಿಟಲ್ ಸ್ಕ್ವೇರಲ್, ಒಂದು ಅಳಿಲಿನ ಜೊತೆ ಅವರಿಗೆ ಒಂದು ಗೆಳೆತನ ಏರ್ಪಡುತ್ತೆ. ಮೊದಲಿಗೆ ಜನರನ್ನು ಕಂಡ ತಕ್ಷಣ ಪ್ರಾಣಿಗಳು ಹೆದರಿ ಓಡ್ತವೆ. ಆದರೆ ಈತ ಪುಟ್ಟ ಹುಡುಗ ಆಗಿರೋದ್ರಿಂದ ಆ ಒಂದು ಅಳಿಲಿನ ಜೊತೆ ಸ್ನೇಹವನ್ನು ಬೆಳೆಸ್ಕೋತಾರೆ. ಅದರ ಜೊತೆ ತುಂಬ ಮೃದುವಾಗಿ ಆಟ ಆಡ್ತಾ ಇರ್ತಾರೆ. ಅಳಿಲಿಗೆ ಬಿಸ್ಕೆಟ್ಸನ್ನು ಕೊಡ್ತಕ್ಕಂಥದ್ದು ಎಲ್ಲವನ್ನ ಮಾಡ್ತಾ ಆ ಬ್ಯಾನಿಯನ್ ಟ್ರೀ ಆಲದ ಮರದ ಮೇಲೆ ತುಂಬ ಸಂತೋಷವನ್ನು ಪಡ್ತಾ ಇರ್ತಾರೆ. ಆ ಒಂದು ಬ್ಯಾನಿಯನ್ ಟ್ರೀನ ಮೇಲೆ ಇರ್ತಕ್ಕಂತಹ ಪಕ್ಷಿಗಳು, ಬಹಳಷ್ಟು ಪಕ್ಷಿಗಳು, ಪ್ಯಾರೋಟ್ಸ್, ಬುಲ್ಬುಲ್ಸ್, ಕ್ರೋಸ್, ಮೈನಾಸ್, ಎಲ್ಲ ರೀತಿಯ ಪಕ್ಷಿಗಳು ಅಲ್ಲಿ ವಾಸ ಮಾಡ್ತಾ ಇರ್ತವೆ. ಆ ಒಂದು ವಾಸ ಮಾಡ್ತಾ ಇರ್ತಕ್ಕಂತಹ ಬ್ಯಾನಿಯನ್ ಟ್ರೀಯನ್ನು ನೋಡಿದಾಗ ಇಟ್ ಈಸ್ ಎ ಬ್ಯೂಟಿಫುಲ್ ರೆಪ್ರೆಸೆಂಟೇಷನ್ ಆಫ್ ನೇಚರ್ ಇನ್ ದ ಲೈಫ್ ಆಫ್ ನರೇಟರ್. ಅಂದರೆ ಅದು ಬಹಳ ಪ್ರಕೃತಿಯ ಒಂದು ಸುಂದರ ವಸ್ತುವಾಗಿ ಆ ನರೇಟರ್ಗೆ ಕಾಣ್ತಾ ಇರುತ್ತೆ. ಹೀಗಿರಬೇಕಾದ್ರೆ ಆ ಹುಡುಗ ಪ್ರತಿದಿನ ಏನು ಮಾಡ್ತಾರೆ, ಆ ಬ್ಯಾನಿಯನ್ ಟ್ರೀಯನ್ನು ಹತ್ತು ಕುಳಿತು ಅಲ್ಲಿ ಪುಸ್ತಕವನ್ನು ಓದ್ತಕ್ಕಂತಹ ಹವ್ಯಾಸವನ್ನು ಮಾಡಿಕೊಂಡಿರೋದ್ರಿಂದ ಆ ಒಂದು ಬ್ಯಾನಿಯನ್ ಟ್ರೀಯನ್ನು ಬ್ಯಾನಿಯನ್ ಟ್ರೀ ಲೈಬ್ರರಿ ಅಂತಕ್ಕಂಥ ಹೆಸರಿನಿಂದ ಕರೀತಾ ಇರ್ತಾರೆ. ಆ ಬ್ಯಾನಿಯನ್ ಟ್ರೀನ ಮೇಲೆ ಕುಳಿತು ಸುತ್ತಲೂ ನೋಡ್ತಾ ಪುಸ್ತಕಗಳನ್ನು ಓದ್ತಕ್ಕಂಥ ಒಂದು ಹವ್ಯಾಸವನ್ನೇ ಅವರು ಮಾಡಿಕೊಂಡಿರ್ತಾರೆ. ಹೀಗೆ ಒಮ್ಮೆ ಆ ಒಂದು ಮರದ ಮೇಲೆ ಕುಳಿತು ಆ ಪುಸ್ತಕವನ್ನು ಓದ್ತಾ ಇರಬೇಕಾದ್ರೆ ಮರದ ಕೆಳಗೆ ಒಂದು ಸ್ನೇಕ್, ಒಂದು ಕೋಬ್ರಾ, ಒಂದು ನಾಗರಹಾವು ಮತ್ತು ಮುಂಗಸಿಯ ಮಧ್ಯೆ ಫೈಟ್ ನಡೀತಾ ಇರುತ್ತೆ. ಆ ಫೈಟ್ ನಡಿಬೇಕಾದ್ರೆ ಆ ಹಾವು ಮತ್ತು ಮುಂಗಸಿಯ ಕಾಳಗ ಬಹಳ ಭಯಂಕರವಾಗಿರುತ್ತೆ. ಹಾವು ಆ ಮುಂಗಸಿಯನ್ನು ಕಚ್ಚಲು ಬಹಳಷ್ಟು ಹೊಂಚ ಹಾಕಿ ಕಚ್ಚಲು ಪ್ರಯತ್ನ ಮಾಡ್ತಾ ಇದ್ರೆ ಮುಂಗಸಿ ತನ್ನ ಚಾಣಕ್ಷತನೆಯಿಂದ ತಪ್ಪಿಸಿಕೊಂಡು ಆ ಹಾವನ್ನು ಕಚ್ತಾ ಇರುತ್ತೆ. ಹೀಗೆ ಮೊದಲನೇ ಬಾರಿಗೆ ಆ ಹಾವು ಅಟ್ಯಾಕ್ ಮಾಡಿದಾಗ ಮುಂಗಸಿ ಟ್ರಿಕ್ ಮಾಡಿ ಪಕ್ಕಕ್ಕೆ ಜರುಗಿ ಆ ಹಾವನ್ನು ಕಚ್ಚುತ್ತೆ. ಅದೇ ಸಮಯದಲ್ಲಿ ಆ ಮರದ ಮೇಲೆ ಕುಳಿತಿರ್ತಕ್ಕಂಥ ಎರಡು ಪಕ್ಷಿಗಳು, ಒಂದು ಕಾಗೆ ಮತ್ತು ಒಂದು ಮೈನಾ, ಇವೆರಡೂ ಸಹ ಆ ವಿಷಕಾರಿ ಹಾವನ್ನು ಹೇಗಾದರೂ ಮಾಡಿ ಕಚ್ಚಬೇಕು ಅಂತಕ್ಕಂಥ ದೃಷ್ಟಿಯಿಂದ ಅಥವಾ ಅದನ್ನು ಸಾಯಿಸಬೇಕನ್ನೋ ದೃಷ್ಟಿಯೂ ಸಹ ಆ ಪಕ್ಷಿಗಳಿಗೆ ಇರುತ್ತೆ. ಆ ಎರಡೂ ಪಕ್ಷಿಗಳು ಆ ಹಾವಿನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಬಂದಾಗ ಹಾವು ಪಕ್ಕಕ್ಕೆ ಜರಿದಾಗ ಎರಡೂ ಪಕ್ಷಿಗಳು ಒಂದಕ್ಕೊಂದು ಡಿಕ್ಕಿ ಹೊಡೆದು ಮತ್ತೆ ಅಲ್ಲಿಂದ ಹಾರಿ ಆ ಒಂದು ಮರದ ರೆಂಬೆಯ ಮೇಲೆ ಕುಳಿತುಕೊಬಿಡುತ್ತೆ. ಮತ್ತೆ ಈ ಹಾವು ಮತ್ತು ಮುಂಗುಸಿಯ ಕಾಳಗ ಮುಂದುವರಿತಾ ಇರುತ್ತೆ. ಮತ್ತೊಮ್ಮೆ ಹಾವು ಮುಂಗುಸಿಯನ್ನು ಕಚ್ಚಲು ಪ್ರಯತ್ನ ಮಾಡುತ್ತೆ, ಆದರೆ ಮುಂಗುಸಿ ತಪ್ಪಿಸಿಕೊಂಡು ಹಾವನ್ನೇ ಕಚ್ಚುತ್ತಾ ಇರುತ್ತೆ. ಈಗ ಎರಡನೇ ಬಾರಿ ಮತ್ತೆ ಈ ಎರಡೂ ಪಕ್ಷಿಗಳು
ಕಾಗೆ ಮತ್ತು ಈ ಒಂದು ಮೈನಾ ಹಕ್ಕಿ ಎರಡೂ ಸಹ ಹಾರಿ ಹೋಗಿ ಆ ಒಂದು ಹಾವನ್ನು ಕಚ್ಚಲು ಪ್ರಯತ್ನ ಮಾಡುತ್ತೆ. ಆ ಪ್ರಯತ್ನದಲ್ಲಿ ಆ ಕಾಗೆ ಅಲ್ಲಿ ಸಿಕ್ಕಾಕೊಳ್ಳುತ್ತೆ. ಹಾವು ಕಾಗೆಯನ್ನು ಕಚ್ಚಿಬಿಡುತ್ತೆ, ಕಾಗೆ ಸಾಯುತ್ತೆ. ಆ ಮೈನಾ ಹಕ್ಕಿ ಹೇಗೋ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡು ಮತ್ತೆ ಮರದ ಮೇಲೆ ಸೇರಿಕೊಳ್ಳುತ್ತೆ. ಈಗಾಗಲೇ ಆ ಒಂದು ಕಾಳಗದಲ್ಲಿ ಮುಂಗಸಿ ಹಾವನ್ನು ಬಹಳಷ್ಟು ಗಾಯಗೊಳಿಸಿರೋದ್ರಿಂದ ಆ ಮುಂಗಸಿ ಏನು ಮಾಡುತ್ತೆ, ಕೊನೆಯ ಬಾರಿ ಆ ಒಂದು ಹಾವಿನ ಮೇಲೆ ಅಟ್ಯಾಕ್ ಮಾಡಿ ಕಚ್ಚುತ್ತೆ. ಆ ಸಮಯದಲ್ಲಿ ಬಹಳಷ್ಟು ಗಾಯಗೊಂಡಿರತಕ್ಕಂತಹ ಹಾವು ತನ್ನ ಜೀವವನ್ನು ಉಳಿಸಿಕೊಳ್ಳಲು ಏನು ಮಾಡುತ್ತೆ, ಅಲ್ಲೇ ಇರತಕ್ಕಂಥ ಪೊದಗಳಿಗೆ ನುಸುಳಿ ಹೊರಟೋಗುತ್ತೆ. ಈ ಎಲ್ಲ ದೃಶ್ಯವನ್ನು ಆ ಮರದ ಮೇಲೆ ಕುಳಿತು ಈ ನರೇಟರ್ ಅಥವಾ ರಸ್ಕಿನ್ ಬಾಂಡ್ ಅಂತಲೇ ಹೇಳ್ಬೋದು, ಆತ ಅದನ್ನೆಲ್ಲವನ್ನು ಸಹ ನೋಡ್ತಾ ಇರ್ತಾರೆ. ಆ ಮುಂಗಸಿ ಹಾವನ ಮೇಲೆ ಗೆದ್ದಂತಹ ಒಂದು ಜಂಬದ ರೀತಿಯಲ್ಲಿ ಅಲ್ಲಿ ನಿಂತಿರುತ್ತೆ. ಸೊ ಈ ಒಂದು ಸ್ಟೋರಿಯನ್ನು ಬ್ಯಾನಿಯನ್ ಮೇಲೆ ಕುಳಿತು ನೋಡಿದಂತಹ ನರೇಟರ್ ಈ ಸ್ಟೋರಿಯನ್ನು ಹೇಳ್ತಾರೆ. ಇಲ್ಲಿ ಈ ಒಂದು ಸ್ಟೋರಿಯ ಒಂದು ಮೇನ್ ಥೀಮ್ ಏನು ಅನ್ನೋದನ್ನು ನಾವು ಗಮನಿಸೋದಾದರೆ, ಇಲ್ಲಿ ನ್ಯಾಚುರಲ್ ಆ್ಯಂಡ್ ವೈಲ್ಡ್ ಲೈಫ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ in the story, and wildlife interacts with each other and explains audience with the help of dealing as well as imagery employed by the author. ಇಲ್ಲಿ ಆಥರ್ ಈ ಕಥೆಯನ್ನು ಹೇಳ್ತಾ ಇರ್ತಕ್ಕಂಥದ್ದು ಯಾವ ರೀತಿ ನೇಚರ್ ಅಂತಕ್ಕಂಥದ್ದಿದೆ ಅಂತಕ್ಕಂಥದ್ದಲ್ಲಿ ತಿಳಿಸ್ತಾರೆ. ಆ ಒಂದು ಬ್ಯಾನಿಯನ್ ಮೇಲೆ ಕುಳಿತು ಈ ಒಂದು ಪ್ರಾಕೃತಿಕ ದೃಶ್ಯವನ್ನು ನೋಡಿದಂತಹ ಕವಿ ಈ ಸ್ಟೋರಿಯನ್ನು ನಮಗೆ ತಿಳಿಸಿರ್ತಾರೆ. ಇದು ರಸ್ಕಿನ್ ಬಾಂಡ್ ರವರ ದ ಬ್ಯಾನಿಯನ್ ಟ್ರೀನ ಒಂದು ಸರಳವಾದಂತಹ ಸಂಕ್ಷಿಪ್ತವಾದಂತಹ ಒಂದು ಸಮರಿ ಆಗಿರುತ್ತೆ. ನಿಮಗೆ ಈ ಒಂದು ಸಮರಿ ಇಷ್ಟವಾದಲ್ಲಿ ಈ ಒಂದು PDF ಅನ್ನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ PDF ಲಿಂಕ್ ನೀಡಿರ್ತಾನೆ, ತಪ್ಪದೆ ಡೌನ್ಲೋಡ್ ಮಾಡಿಕೊಳ್ಳಿ. ಹಾಗೂ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು.